ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ತಾಲೂಕಾ ಆಡಳಿತದಿಂದ ಮಹರ್ಷಿ ಸವಿತಾ ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ವಕೀಲ ಶಿವರಾಜ್ ನಾಯಕ್ ಬಲಟಗಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಹಿಂದುಳಿದ ಸವಿತಾ, ಸಮಾಜ ಬಾಂಧವರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಲು ಹೆಚ್ಚಿನ ಆದ್ಯತೆ ನೀಡಬೇಕು. ಸವಿತಾ ಮಹರ್ಷಿ ಅವರ ವಿಚಾರಧಾರೆಯನ್ನು ಪ್ರತಿಯೊಬ್ಬರು ತಿಳಿದುಕೊಂಡು ಮಹಾನ್ ನಾಯಕರಂತೆ ನಾವೆಲ್ಲರೂ ಬಾಳಬೇಕು ಎಂದರು. ಸವಿತಾ ಸಮಾಜದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪತ್ರಿಕಾ ಮಿತ್ರರೇ, ಟಿವಿ ಮಾಧ್ಯಮದವರೇ ಹಾಗೂ ಇಲ್ಲಿರ್ತಕ್ಕಂಥ ಇನ್ನಿತರ ಸರ್ಕಾರಿ ಎಲ್ಲ ಇಲಾಖೆಯ ಸಿಬ್ಬಂದಿಗಳೇ, ಮಹರ್ಷಿ ಸವಿತಾ ಸಮಾಜದ ಬಗ್ಗೆ ಮಾತುಗಳನ್ನೆಲ್ಲ ಚಪ್ಪಡಿಸಿದೆ. ಈ ಸಂದರ್ಭದಲ್ಲಿ ಸವಿತಾ ಮಹರ್ಷಿ ಅನೇಕ ಪುರಾಣಗಳಲ್ಲಿ, ಅದರಲ್ಲಿ ಭಾರತದ ಅನೇಕ ಪುರಾಣಗಳಲ್ಲಿ ಕೂಡ ಇವರು ಕಾಣಿಸ್ಕೊಳ್ತಿದ್ದಾರೆ. ಹಲವಾರು ಸಂತ ಪುರುಷರು ಸವಿತಾ ಮಹರ್ಷಿಯರು ಒಂದೊಂದು ಇದರಲ್ಲಿ ಬಹಳ ವರ್ಣನೆ ಮಾಡಿ ಅವರ ಜೀವನ ಚರಿತ್ರೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಸವಿತಾ ಮಹರ್ಷಿಯವರು ಒಂದು ದಿನ ಶಿವನ ಪೂಜೆ ಮಾಡೋ ಟೈಮ್ನಲ್ಲಿ ಏನೋ ಒಂದು ಇದು ಮಾಡಿ ಅವ್ರು ಸ್ವಲ್ಪ ಕೂದಲುಗಳು ಅಸ್ತವ್ಯಸ್ತ ಆಗ್ತವೆ, ಬೆಂಕಿ ಎತ್ತಿ ಬಿಡ್ತಾವೆ. ಗಡ್ಡಕ್ಕೋ ಅದು ಮೀಸಿಗೋ ತಲೆಗೋ ಸ್ವಲ್ಪ ಕೂದಲು ವಿಕಾರ ಆಗ್ತವೆ. ಅವಾಗ ಪಾರ್ವತಿ ದೇವರು, ಅವರು ಮಡಿದವರು ಆಗ್ತಕ್ಕಂಥ ಪಾರ್ವತಿ ದೇವರು, ಸರ್ ಇವೆಲ್ಲ ಸ್ವಲ್ಪ ಸರಿಪಡಿಸ್ಕೊಂಬರ್ರಿ ಅಂದರೆ, ಅವಾಗ ವಿರೂಪ ಆಗ್ತಕ್ಕಂಥ ಈ ಕೂದಲುಗಳನ್ನು ಅಥವಾ ಇದು ಸೇವಿಂಗನ್ನು ಮೀಸೆಗಳನ್ನು ಮಾಡೋಕ್ಕೆ ಯಾರು ಇದ್ದಿಲ್ಲ. ಅಂಥ ಟೈಮ್ನಲ್ಲಿ ಶಿವನೇ ಪರಮಾತ್ಮನು ತನ್ನ ಕಣ್ಣೀರಿನ ದಿವ್ಯ ದೃಷ್ಟಿಯಿಂದ ಮಹರ್ಷಿ ವಾಲ್ಮೀಕಿಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿಸಿರುವ ಅಂತೇಳಿ ಅನೇಕ ಪುರಾಣಗಳು ಹೇಳ್ತವೆ, ತಿಳಿದು ಬರ್ತದೆ. ಹೀಗಾಗಿ ಸವಿತಾ ಸಮಾಜವು ಕೂಡ ಕಾಯಕ ಜೀವಿಗಳು. ನೀವೆಲ್ಲ ಸವಿತಾ ಸಮಾಜ ಅಂತಂದರೆ ನೀವೆಲ್ಲ ಈ ನಮ್ಮ ಭಾರತ ದೇಶಕ್ಕೆ 3 ರೀತಿಯಲ್ಲಿ ನೀವು ಕಾಯಕ ಜೀವಿಗಳಾಗಿ ಕೆಲಸ ಮಾಡ್ತಿದ್ದೀರಿ. ಮೊದಲನೇದಾಗಿ ನಿಮ್ಮ ವೃತ್ತಿಯಲ್ಲಿ, ಎರಡನೇದಾಗಿ ನೀವು ನಾಟಿ ಔಷಧ ಕೊಡೆಯಲು ಕೂಡ ಭಾರತ ದೇಶ ಅಂತ ನೀವು ಈ ವೃತ್ತಿಯಲ್ಲಿ ಮೊದಲು ಕಾಣಿಸಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಮಹರ್ಷಿ ಸವಿತಾ ಸಮಾಜದವರು ಇಡೀ ಭಾರತಕ್ಕೆ ಅನೇಕ ಒಂದು ಕಷ್ಟ ಜೀವನದಿಂದ ಸಾಗಿಸಿದ್ದಾರೆ ಈಗಿನ ದಿನಗಳಲ್ಲಿ. ಹೀಗಾಗಿ ನಿಮ್ಮ ಕ್ಷೌರಿಕ ವೃತ್ತಿ, ಔಷಧ ವೃತ್ತಿ ಈ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ನೀವೆಲ್ಲ ಇನ್ನೂ ಒಂದಂತಂದರೆ, ಮೂರನೇದು ಮಂಗಳ ಕಾರ್ಯಗಳಲ್ಲಿ ನೀವು ಊದುವುದಾಗಲಿ ಬಾರಿಸೋದಾಗಲಿ, ಇದು ಕೂಡ ಪ್ರತಿಯೊಂದು ಮದುವೆ ಆಗಲಿ ಯಾವುದೇ ದೇವಸ್ಥಾನ ಪೂಜೆ ಕಾರ್ಯಗಳಾಗಲಿ ಸವಿತಾ ಸಮಾಜದವರು ಬಂದು ಅಲ್ಲಿ ಮಂಗಳ ಕಾರ್ಯನ ಮಾಡೋ ಮುಖಾಂತರನೇ ಎಲ್ಲ ಕಾರ್ಯಗಳು ಚಾಲು ಆಗ್ತವೆ. ಹೀಗಾಗಿ ಶಿವನಿಗೊಬ್ಬರು ತಮ್ಮ ಆತ್ಮ ಕಾರ್ಯದರ್ಶಿಗಳಾಗಿ ಸವಿತಾ ಸಮಾಜದವರು ಶಿವನ ತಕ್ಕ ಇರ್ತಿದ್ದ, ಅವರು ಸೇವೆ ಮಾಡ್ತಾ. ಹೀಗಾಗಿ ಒಬ್ಬ ಮನುಷ್ಯ ಸುಂದರವಾಗಿ ಕಾಣಲು, ಒಬ್ಬ ಮನುಷ್ಯನು ನಾಗರಿಕತೆಯಾಗಿ ಚಂದ ಅಂದ ರೂಪ ಇವೆಲ್ಲ ಮಾಡಬೇಕಂದ್ರೆ ಸವಿತಾ ಸಮಾಜದವರು ಒಂದು ಸೇವೆ ಅನನ್ಯ ನಮ್ಮ ಭಾರತದಲ್ಲಿ. ಶಿವನಿಗೆ ಕೂಡ ಅತ್ಯಂತ ರೂಪವನ್ನು ಕೊಟ್ಟವರೇ, ಕರೆಕ್ಟಾಗಿ ಮಾಡೋರಂದರೆ ಸವಿತಾ ಮಹರ್ಷಿಗಳು. ಹೀಗಾಗಿ ಶಿವನಿಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ನಮ್ಮ ಭಾರತ ದೇಶದಲ್ಲೂ ಕೂಡ ಸವಿತಾ ಸಮಾಜದವರು ತಮ್ಮ ಕಾಯಕದಲ್ಲಿ ಇದಾಗಿ ಇಂದಿನ ಕೂಡ ಎಲ್ಲ ಮದುವೆ ಸಮಾರಂಭಗಳ ವರ್ಣನೆಗೆ ನೀವು ನಿಮ್ಮ ಕಾಯಕದಲ್ಲಿ ಮಾಡಿ ಒಬ್ಬ ಸತ್ಪುರುಷ ಅಥವಾ ಸುಂದರವಾದ ಮನುಷ್ಯ ಮಾಡೋದಂದ್ರೆ ನಿಮ್ಮ ಕೈಯಲ್ಲಿದೆ. ಹೀಗಾಗಿ ನಿಮ್ಮೆಲ್ಲ ವೃತ್ತಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ಹಲವಾರು ಆಗಿನ ಕಾಲದಲ್ಲಿ ಯಾವ ಆಸ್ಪತ್ರೆಗಳಿದ್ದಿಲ್ಲ, ಅವು ಯಾವುದು ಗೌರ್ಮೆಂಟ್ಗಳು ಇದ್ದಿಲ್ಲ ಹಿಂದಿನ ಕಾಲದಲ್ಲಿ. ಅಂಥ ಒಂದು ಕಾಲದಲ್ಲಿ ಹಲವಾರು ರೋಗಗಳು ಬರ್ತಿದ್ದವು. ಅವಾಗ ಅಂಥ ಟೈಮ್ನಲ್ಲಿ ನಾಟ್ಯ ವೈದ್ಯರಲ್ಲೇ ನಿಪುಣರಂದರೆ ಸವಿತಾ ಸಮಾಜದವರು ನಮ್ಮ ಭಾರತ ದೇಶಕ್ಕೆ ಹಲವಾರು ಜೀವಗಳನ್ನು ಉಳಿಸಿಕೊಟ್ಟಿದ್ದೀರಿ ಇವೆಲ್ಲ. ಹೀಗಾಗಿ ನಿಮ್ಮ ಸಮಾಜ ಎಷ್ಟು ಕೊಂಡಾದರೂ ಕೂಡ ಭಾಳ ಕಡಿಮೆ. ನಿಮಗಂತೂ ಗೊತ್ತುಂಟು, ಮನೆ ಓಪನಿಂಗು, ಲಗ್ನ ಆಗಲಿ, ಮುಂಜೆ ಆಗಲಿ, ಒಳ್ಳೆ ಕಾರ್ಯಕ್ರಮಕ್ಕೆ ಒಳ್ಳೆ ಮಂಗಲದಾಯಕಗಳಂತಂದರೆ ಸಂಗೀತಕ್ಕೆ ನೀವು ಕೊಡುಗೆ ಕೊಟ್ಟರೆ ನಮ್ಮ ದೇಶಕ್ಕೆ. ನಿಮ್ಮ ಕಲೆ, ಸಾಹಿತ್ಯ, ಸಂಗೀತ ಸವಿತಾ ಸಮಾಜದವರು ಭಾರತಕ್ಕೆ ಪರಂಪರವಾಗಿ ನೀವು ಕೊಟ್ಟೋಗಿದ್ದೀರಿ.
ಹೀಗಾಗಿ ಹಿಂಗೆ ಮುಂದುವರಲಿ. ನಿಮ್ದೆಲ್ಲ ಸಮಾಜ ಇತ್ತೀಚಿನ ದಿನಗಳಲ್ಲಿ ಭಾಳ ಕಷ್ಟದಲ್ಲಿದೆ. ನೀವು ಕೂಡ ನಮ್ಮ ರಾಜ್ಯ ಗೌರ್ಮೆಂಟ್ಗಳು ಹಲವಾರು ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನು ಕೊಟ್ಟಿದೆ. ಹೀಗಾಗಿ ತಂದೆ ತಾಯಿಗಳು ಕೂಡ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ರಿ. ವಿದ್ಯಾರ್ಥಿಗಳು ಕೂಡ ಈಗಿನ ಕಾಂಪಿಟೇಷನ್ ಆಧುನಿಕ ಯುಗದಲ್ಲಿ ಎಲ್ಲರೂ ಚೆನ್ನಾಗಿ ಓದಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಂಡ ಸಂವಿಧಾನದಲ್ಲಿ ನೀವೆಲ್ಲ ಚೆನ್ನಾಗಿ ಓದ್ರಿ, ನಿಮ್ಮೆಲ್ಲ ಸೌಲಭ್ಯಗಳು ಸಿಗ್ತವೆ. ಇನ್ನೂ ಹೆಚ್ಚು ಮಾತಾಡೋ ಉಪನ್ಯಾಸಕರಿದ್ದಾರೆ. ಹೀಗಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮಗೆ ಹೆಚ್ಚು ಕಷ್ಟಪಡ್ರಿ. ತಂದೆ ತಾಯಿಗೆ ಒಂದು ಒಳ್ಳೆ